ಪವರ್ ಶೇರಿಂಗ್ ಬಗ್ಗೆ ಸಿಎಂ ಆಪ್ತರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಕೂಡ ಮಾತನಾಡಿದ್ದಾರೆ. ಸಿಎಂ ಮುಂದುವರೆದರೆ ಸಿದ್ದರಾಮಯ್ಯನವರು 20 ಬಜೆಟ್ ಅನ್ನು ಮಂಡಿಸ್ತಾರೆ. ಅವರಿವರ ಹೇಳಿಕೆಯ ಬಗ್ಗೆ ನಾನು ಮಾತನಾಡಲ್ಲ ಅಂತ ಹೇಳ್ತಿದ್ದಾರೆ. ಸಿದ್ದರಾಮಯ್ಯನವರು ದೇವರಾಜ್ ಅರಸು ಅವರ ದಾಖಲೆಯನ್ನು ಕೂಡ ಮುರಿಯಬಹುದು. ಹೈಕಮಾಂಡ್ ಹೇಳಿದ್ರೆ ಮುಂದುವರಿತಾರೆ, ಇಲ್ಲ ಅಂದ್ರೆ ಇಲ್ಲ. ಸದ್ಯ ನವೆಂಬರ್ ಕ್ರಾಂತಿ ಕಾಣ್ತಿಲ್ಲ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಅಡ್ಡಗೋಡೆ ಮೇಲೆ ದೀಪ ಇಡುವ ರೀತಿಯಲ್ಲಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರುವಂಥದ್ದು. ಸಿಎಂ ಸಿದ್ದರಾಮಯ್ಯನವರು ಮುಂದುವರಿತಾರೆ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ವರಿಷ್ಠರು ತೀರ್ಮಾನ ಮಾಡಿದ್ರೆ ಅಂತ ಹೇಳಿಯೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೊನ್ನೆ ಮಾಡ್ತಿದ್ದಾರೆ 5 ವರ್ಷ ಇರ್ತು ಅಂತ ಹೇಳಿದ್ದಾರೆ. ಮತ್ತು ಅದನ್ನೊಂದು 3 ವರ್ಷ ಸೇರಿಸ್ಕೊಂಡು ಹೇಳಿಬಿಡಲ್ಲ, ಅದು 20 ಆಗ್ತದೆ, 21, 20 ಆಗುತ್ತೆ. 5 ವರ್ಷ ಇರ್ತು ಅಂತ ಈಗಾಗಲೇ ಹೇಳಿದ್ದಾರೆ. 3-4 ಸಾರಿ ಹೇಳಿದ್ದಾರೆ. ನಿನ್ನೆ ಕೂಡ ಎಲ್ಲ ಮೊನ್ನೆ ಕೂಡ ಎಲ್ಲ ಹೇಳಿದ್ದಾರೆ. ಏನತ್ರ ನಾವು ಹೇಳಿರಲ್ಲ, ಅದು ಹೇಳಿ ಮುಂದಿನ 5 ವರ್ಷದಲ್ಲಿ ನಾವು ಪ್ರಚಾರ ಮಾಡ್ತಾರೆ. ನಾವು ಮುಂಚೆನೇ ಹೇಳಿದ್ವಿ. ನಾವು ಸಂಬಂಧಪಟ್ಟವ್ರು ಕೇಳಿ, ಯಾರು ಹೇಳಿದ್ರು ಅವ್ರು ಕೇಳಿದ್ರೆ ಅವ್ರಿಗೆ ನಾವು ಹೇಳ್ತಾರೆ. ಈಗ ನಾವು ಹೇಳಿಲ್ಲ, ನಾವು ಕ್ರಾಂತಿನೂ ಹೇಳಿಲ್ಲ, ಯಾವುದೂ ಹೇಳಿಲ್ಲ. ನಾವು ಈಗ ಯಾರಿಗಾರ ಸಂಬಂಧಪಟ್ಟವ್ರು ಹೇಳಿದ್ರೆ ಕರೆಕ್ಟಾಗಿ ಉತ್ತರ ಕೊಡ್ಬೋದು. ನವೆಂಬರ್ ಕ್ರಾಂತಿಯ ಬಗ್ಗೆ, ಅಧಿಕಾರ ಹಂಚಿಕೆಯ ಬಗ್ಗೆ ಮಾತನಾಡೋದಕ್ಕೆ ಹಿಂದೂ ಮುಂದೆ ನೋಡ್ತಾ ಇದ್ದಂತಹ ಸಿದ್ದರಾಮಯ್ಯ ಆಪ್ತ ಬಳಗದ ಧ್ವನಿ ಈಗ ಗಟ್ಟಿಯಾದ ರೀತಿಯಲ್ಲಿ ಕಾಣಿಸ್ತಾ ಇದೆ ಬಿಹಾರ ಫಲಿತಾಂಶದ ಬಳಿಕ. ಹಾಗಾಗಿಯೇ ಒಬ್ಬರಾದ್ಮೇಲೆ ಒಬ್ಬರು ಮುಂದೆ ಬಂದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಆಗಿರ್ತಾರೆ ಅಂತ ಹೇಳಿ ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದಾರೆ.